ವೆಲ್ಕಮ್ ಬ್ಯಾಕ್. ಮೃಗಾಲಯದಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಲಾಕ್ಡೌನ್ ಬಿಸಿ ತಟ್ಟಿದೆ. ಗದಗದ ಬಿಂಕದಕಟ್ಟೆ ಮೃಗಾಲಯಕ್ಕೂ ಕೂಡ ಬಿಸಿ ತಟ್ಟಿದೆ. ಲಾಕ್ಡೌನಿಂದ ಝೂ ಆದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಂದಿದೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನವಿ ಮೇರೆಗೆ ಒಂದಷ್ಟು ಧನ ಸಹಾಯ ಅಂತೂ ಆಗಿರೋದು ನಿಜ. ಬಿಕಾಸ್ ಗದಗ ಝೂಗೆ 1,10,000 ರೂಪಾಯಿಗಳ ದೇಣಿಗೆ ಕೂಡ ಬಂದಿದೆ. ಈಗ ದರ್ಶನ್ ಅವರ ಮನೆಗೆ ಸ್ಪಂದಿಸಿದ್ದಾರೆ ಪ್ರಾಣಿ ಪ್ರಿಯರು. ಬ್ರೇಕಿಂಗ್ ನ್ಯೂಸ್. ಗದಗದ ಬಿಂಕದಕಟ್ಟೆ ಮೃಗಾಲಯದಲ್ಲಿ 37 ಜಾತಿಯ 396 ಪ್ರಾಣಿ ಪಕ್ಷಿಗಳಿವೆ. ನೀರಿನ ಸಮಸ್ಯೆ, ಆಹಾರದ ಸಮಸ್ಯೆ ಸದ್ಯಕ್ಕೆ ಯಾವುದು ಅಂದರೆ ಅಲ್ಲೆಲ್ಲ ಇಲ್ಲ. ಬಟ್ ಕೋವಿಡ್ ಕಮ್ಮಿ ಆದ ಬಳಿಕ ಮತ್ತೆ ಝೂ ಓಪನ್ ಆದರೆ ಜನ ಮತ್ತೆ ಬರ್ತಾರೆ ಅನ್ನೋದು ಈಗಿರುವಂಥ ಸುದ್ದಿ. ನ್ಯೂಸ್ 18 ಕನ್ನಡಕ್ಕೆ RFO ಚೈತ್ರ ಮೆಣಸಿನಕಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಮೃಗಾಲಯಗಳಿಗೆ ಸಹಾಯ ಹಸ್ತ ನೀಡಬೇಕಂತ ಹೇಳಿ ದರ್ಶನ್ ಅವರು ಮನವಿ ಮಾಡಿಕೊಂಡಿದ್ರು. ಅವರ ಮನವಿಗೆ ಸ್ಪಂದಿಸಿದಂಥ ಎಲ್ಲ ಪ್ರಾಣಿ ಪ್ರಿಯರು ಸುಮಾರು 3 ದಿನಗಳಲ್ಲಿ ಸುಮಾರು 70 ಲಕ್ಷದಷ್ಟು ದೇಣಿಗೆ ಮತ್ತು ಅಡಾಪ್ಷನ್ಸ್ ಆಗಿದೆ ನಮ್ಮಲ್ಲಿ. ಹಾಗೂ ನಮ್ಮ ಗದಗ ಮೃಗಾಲಯದಲ್ಲಿ ಸುಮಾರು 1.5 ಲಕ್ಷದಷ್ಟು ದೇಣಿಗೆ ಸಂಗ್ರಹ ಆಗಿದೆ. ಆದ್ದರಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೂ ಹಾಗೂ ಅವರ ಅಭಿಮಾನಿಗಳಿಗೂ ಹಾಗೂ ಎಲ್ಲ ಪ್ರಾಣಿ ಪ್ರಿಯರಿಗೂ ಈ ಮೂಲಕ ಎಲ್ಲ ಮೃಗಾಲಯಗಳ ವತಿಯಿಂದ ಹಾಗೂ ನಮ್ಮ ಗದಗ ಮೃಗಾಲಯದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮ್ಮಲ್ಲಿ ಸುಮಾರು 37 ಜಾತಿ ಪ್ರಾಣಿ ಪಕ್ಷಿಗಳಿದೆ. ಒಟ್ಟಾಗಿ 396 ಪ್ರಾಣಿಗಳಿವೆ ನಮ್ಮಲ್ಲಿ. ಅದರಲ್ಲಿ ಸಿಂಹ, ಚಿರತೆ ಮತ್ತು ಹುಲಿಗಳು ಇದೆ ನಮ್ಮಲ್ಲಿ. 10,000ದಷ್ಟು ಗೇಟ್ ಕಲೆಕ್ಷನ್ ಆಗ್ತಿತ್ತು ನಮಗೆ. ವೀಕೆಂಡ್ಸಲ್ಲಿ ಸುಮಾರು 20,000ರಿಂದ 25,000ದಷ್ಟು ಕಲೆಕ್ಷನ್ ಆಗ್ತಿತ್ತು. ಬಟ್ ಇವಾಗ 2 ತಿಂಗಳಿಂದ ಝೂ ಕ್ಲೋಸ್ ಇರೋದ್ರಿಂದ ನಮಗೆ ಯಾವುದೇ ರೀತಿ ಕಲೆಕ್ಷನ್ ಆಗಿಲ್ಲ. ಝೂಗಳೆಲ್ಲ ಕ್ಲೋಸ್ ಇರೋದ್ರಿಂದ ನಮ್ಮ ಆದಾಯದ ಮೇಲೆ ಗಂಭೀರವಾಗಿ ಪರಿಣಾಮ ಬೀರಿದೆ. ಕರ್ನಾಟಕ ಮೃಗಾಲಯಗಳಿಗೆ ಸಹಾಯ ಹಸ್ತ ನೀಡಬೇಕಂತ ಹೇಳಿ ಇದು ಗದಗದ ಸ್ಥಿತಿಗತಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನವಿ ಮಾಡಿದ್ರು. ಮನವಿ ಮಾಡಿದ್ಮೇಲೆ ಇದಕ್ಕೊಂದು ದೊಡ್ಡ ವೇಗ ಪಡ್ಕೊಳ್ತಿದ್ದು ಅಲ್ಲಿಂದ ಶುರುವಾಯಿತು ನೋಡಿ. 1000 ಗಟ್ಟಲೆ ಜನ, ಲಕ್ಷಗಟ್ಟಲೆ ದುಡ್ಡು ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಈಗಲೂ ಅಷ್ಟೊಂದು ಈಸಿ ಇಲ್ಲ. ಬಿಕಾಸ್ ತೊಂದರೆಯಲ್ಲಿದೆ. ಈಗ ಓಪನ್ ಆಗಿ ಜನ ಬರೋಕ್ಕೆ ಶುರುವಾದರೆ ಒಂದಷ್ಟು ಹಣ ಬರೋಕ್ಕೆ ಶುರುವಾಗುತ್ತೆ. ಅದರ್ವೈಸ್ ಪ್ರತಿದಿನ ಆನೆ, ಸಿಂಹ ಮತ್ತು ಹುಲಿ ಇವೆಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಪ್ರಾಣಿಗಳು ಸಾಕಬೇಕಾರೆ ಪ್ರತಿದಿನಕ್ಕೆ 1000 ಗಟ್ಟಲೆ ದುಡ್ಡು ಬೇಕು ಪ್ರತಿದಿನ. ಅದು ಬಿಟ್ಟರೆ ಬೇರೆದಕ್ಕೆಲ್ಲ ಒಂದಷ್ಟು ಪರವಾಗಿಲ್ಲ, ಹ್ಯಾಂಡಲ್ ಮಾಡ್ಬೋದು 1,000 ರೂಪಾಯಿ ಒಳಗಡೆ ಪ್ರತಿದಿನ. ಆದರೆ ಇವೆಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಪ್ರಾಣಿಗಳು. 3,000, 1,500, 2,000 ಈ ಥರ ಬೇಕು.